ಮೂಲಭೂತ ಸೌಕರ್ಯ ಏನು ಕೊಡಿಸ್ತಕ್ಕಂಥದ್ದಕ್ಕೆ ಈ ಸರ್ಕಾರ ಕಮಿಟ್ಮೆಂಟ್ ಇದೆ. ಆ ಸರ್ಕಾರದ ಯೋಜನೆಗಳನ್ನು ನಮ್ಮ ಕ್ಷೇತ್ರಕ್ಕೆ ತರ್ತಕ್ಕಂಥ ಪ್ರಯತ್ನ ಕೂಡ ಮಾಡಿದ್ದೇನೆ. ಇದಕ್ಕೆ ನಮ್ಮ ಚೇತನ್ ಗೌಡ ಯುವಕನಿದ್ದಾನೆ, ಸ್ವಲ್ಪ ಎಲ್ಲೆಲ್ಲಿ ಕೆಲಸ ಆಗಬೇಕು ಅದೆಲ್ಲ ಅವ್ರಿಗೆ ಹೇಳಿದ್ರೆ ಸಾಕು, ಅವರೆಲ್ಲ ಕೂಡ ಅಟೆಂಡ್ ಮಾಡ್ತಕ್ಕಂಥದ್ದು, ಆ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ನೀರಿನ ವ್ಯವಸ್ಥೆ ಇರಲಿಲ್ಲ, ಕಾವೇರಿ ನೀರಿನ ವ್ಯವಸ್ಥೆ ಬೇಕಾಗಿತ್ತು, ಜೊತೆಗೆ ಡಾಂಬರೀಕರಣ ಬೇಕಾಗಿತ್ತು, ಪಾರ್ಕ್ ವ್ಯವಸ್ಥೆ ಇರಲಿಲ್ಲ, ಸುತ್ತಮುತ್ತ ಹಾವುಗಳು ತುಂಬ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಸ್ಕೊಟ್ಟಿದ್ದಾರೆ. ಈಗ ಡಾಂಬರೀಕರಣಕ್ಕೆ ಗುದ್ಲಿ ಪೂಜೆ ಮಾಡಿದ್ದಾರೆ, ಕಾವೇರಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ, ಒಳಚರಂಡಿನೂ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಚೇತನ್ ಸರ್ ಅವ್ರು ಹೇಳಿದ ತಕ್ಷಣ ಮನೆಗೆ ಬಂದು ಇಲ್ಲ ನೀವು ಏನೇನು ವ್ಯವಸ್ಥೆ ಬೇಕು ಕೇಳಿ ನಾವು ಮಾಡಿಕೊಡ್ತೀವಿ ಅಂಥೇಳಿ ಚೆನ್ನಾಗಿ ಸ್ಪಂದನೆ ಕೊಟ್ಟು ಮಾಡ್ತಿದ್ದಾರೆ ಸರ್. ಶಾಸಕರು ಅಂತ ಅಂದಕ್ಷಣಕ್ಕೆ ಈ ಥರ ಎಲ್ಲ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಸೋಮಶೇಖರ್ ಸರ್ ಹತ್ರ ಹೋಗೋದು, ಏನು ಬೇಕು ಅದನ್ನೆಲ್ಲ ಕಾಂಟ್ಯಾಕ್ಟ್ ಮಾಡೋದು, ಏನೇನು ಆಗಬೇಕು ಲೇಔಟ್ಗೆ ಅದು ತುಂಬ ಮುತುವರ್ಜಿಯಿಂದ ಮಾಡ್ತಾ ಇದ್ದಾರೆ. ನಮಗೆ ವಾಕಿಂಗ್ ಎಲ್ಲ ಬರಬೇಕಂದ್ರೆ ತುಂಬ ಕಷ್ಟ ಆಗಿರೋದು. ಮಕ್ಕಳೆಲ್ಲ ಬಿದ್ದವರು, ಎಷ್ಟೋ ಜನ ಕೈಯೆಲ್ಲ ಮುರ್ಕೊಂಡಿದ್ದಾರೆ. ಈಗ ತುಂಬ ಖುಷಿ ಆಗ್ತಾ ಇದೆ ಸರ್ ನಮಗೆ. ಹೌದು ಸರ್, ಈಗ ಪಾರ್ಕ್ ಆಗ್ಬೋದು, ಕಸ ಇಳುವರಿ ಆಗ್ಬೋದು, ಕಾವೇರಿ ನೀರು ಎಲ್ಲನೂ ಮಾಡಿಕೊಡ್ತೀನಿ ಅಂದಿದ್ದಾರೆ. ನಮಗೆ ತುಂಬ ಖುಷಿ ಆಗ್ತಾ ಇದೆ ಸರ್. ತುಂಬ ಕಷ್ಟ ಸರ್, ಎಷ್ಟೋ ಜನ ಬಿದ್ದೋಗಿದ್ದಾರೆ, ಮಕ್ಕಳು ಓಡಾಡೋಕೆ ಆಗ್ತಾ ಇರಲಿಲ್ಲ. ಈಗ ಮನೆಗಳ ಕಟ್ಟೋದು ಜಾಸ್ತಿ ಇರೋದ್ರಿಂದ ರೋಡು ವೆಹಿಕಲ್ ತುಂಬ ಓಡಾಡ್ತವೆ. ಅದಕ್ಕೆ ಸರ್ ನಮ್ಮ ಜನಪ್ರಿಯ ಶಾಸಕರಂದ್ರೆ ಶಾಸಕರು ಸರ್, ಯಾರೇ ಆಗಲಿ ಒಂದು ಮಾತಿಗೆ ಬಂದು ಎಲ್ಲ ಕೆಲಸ ಮಾಡಿಕೊಡ್ತಾರೆ ಅಂದರೆ ನಮಗೆ ತುಂಬಾ ಖುಷಿ ಆಗ್ತಾಯಿದೆ ಸರ್. LED ಲೈಟ್ ಹಾಕ್ಸ್ಕೊಟ್ಟಿದ್ದಾರೆ. ಡ್ರೈನೇಜು ಅವ್ರ ಹತ್ರ ಪ್ರಸ್ತಾಪನೆ ಮಾಡಿಲ್ಲ, ಬರೀ ಟಾರ್ಕ್ ಪ್ರಸ್ತಾಪನೆ ಮಾಡಿದ್ದು. ಅವರು ಮನ್ಸ್ಪಟ್ಟು ಮತ್ತು ನಮ್ಮ ಚೇತನ್ ಸಾರು ಎಲ್ಲ ಸೇರಿ ಡ್ರೈನೇಜ್ ವಿತ್ತು ಟಾರ್ ಹಾಕ್ಸ್ಕೊಡ್ತಾ ಇದ್ದಾರೆ. ಆ್ಯಂಡ್ ಪಾರ್ಕ್ ರೆಡಿ ಆಗ್ತಾ ಇದೆ. ಇನ್ನು ಈ ಲೇಔಟ್ಗೆ ಸಮಸ್ಯೆ ಇರೋದು ಕಾವೇರಿ ನೀರ್ದು ಒಂದೇನೆ. ಸಮ್ ಟೆಕ್ನಿಕಲ್ ಇಶ್ಯೂ, ಅದನ್ನು ಶಾಸಕರ ಗಮನಕ್ಕೆ ತಂದಿದ್ದೀವಿ, ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಆಗಿದೆ, ಒಂದು ಲಿಂಕಿಂಗ್ ಒಂದು ಮಾಡಬೇಕು. ಆ್ಯಂಡ್ ಇಲ್ಲಿ ಲೋಕಲ್ ಲೀಡರ್ಗಳಾದಂಥ ಚೇತನ್ ಸರ್ ಆಯಿತು, ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದಾರೆ. ಇಲ್ಲಿ ಪಕ್ಕದಲ್ಲಿ ಒಂದು ಹಾವು ಹೋಗ್ತದೆ ಅಂತ ಒಂದು ಮೆಸೇಜ್ ಹಾಕ್ತಾರೆ, ಇಮಿಡಿಯೇಟ್ ಸ್ಪಂದಿಸ್ತಾರೆ. ಮೊನ್ನೆ ಇಲ್ಲೆಲ್ಲ ಹಾವಿದೆ ಅಂತಂದ್ರು ಅವ್ರ ಸ್ವಂತ ಖರ್ಚಿಂದ ಎಲ್ಲ ಲೇಔಟ್ ಕ್ಲೀನ್ ಮಾಡಿಸ್ಕೊಟ್ಟಿದ್ದಾರೆ ಚೇತನ್ ಸರ್. ಆ್ಯಂಡ್ ಇಲ್ಲಿ ಸೊಳ್ಳೆ ಸಮಸ್ಯೆ ಇದೆ ಅಂದರೆ ಅದ್ರ ಹಿಂದಿಂದನೇ ನೆಕ್ಸ್ಟ್ ಡೇನೇ ಫಾಗ್ ಎಲ್ಲ ಓಡಿಸಿದ್ದಾರೆ. ಆ ಥರ ನಮಗೆ ಬಹಳ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ಸೊ ಎಲ್ಲರೂ ಹೇಳೋ ಥರ ನಮ್ಮ ಹೆಮ್ಮೆ ನಮ್ಮ ಶಾಸಕರು ಅಂತ ಆ ಟ್ಯಾಗ್ ಲೈನ್ಗೆ ನಮ್ಮ ಎಸ್ ಟಿ ಸೋಮಶೇಖರ್ ಸಾರು ಕರೆಕ್ಟಾಗಿ ಫಿಟ್ ಆಗ್ತಾರೆ ಸರ್. ಅವರು ಯಾವುದೇ ನಿಸ್ವಾರ್ಥದಿಂದ ಬಂದು ಕೆಲಸ ಮಾಡ್ತಾ ಇದ್ದಾರೆ. ನಮ್ಗೆ ಇವತ್ತು ಬಂದ್ಬಿಟ್ಟು ನಾನು ಓಟ್ ಹಾಕಿ ಅಂತ ಕೇಳಲಿಲ್ಲ ಸರ್. 3-4 ಸಲ ಬಂದಿದ್ದಾರೆ. ನಿಮ್ಗೇನು ಸಮಸ್ಯೆ ಇದೆ ಹೇಳಿ, ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಅದು ಜನಗಳು ಮನ್ಸಿಗೆ ಬಿಟ್ಟಿದ್ದು. ಕೆಲಸ ಮಾಡಿದವ್ರಿಗೆ ಯಾವತ್ತೂ ಜನ ಕೈ ಬಿಡಲ್ಲ. ಅದಕ್ಕೆ ಈಗ ಇಮ್ಮಿಡಿಯೇಟಾಗಿ ಪಾರ್ಕ್ನ ಕೆಲಸ ಅರ್ಧ ಪಾರ್ಕು ಕೆಲಸ ನಡೀತಾ ಇದೆ. BWSSBಗೂ ನಮಗೆ ಒಂದು ಸರ್ವಿಸ್ ಮಾಡಿಸ್ಕೊಡಿ ಕಾವೇರಿ ವಾಟರ್ ಸಪ್ಲೈನ ಅಂತ ಹೇಳಿದ್ವಿ. ಲಾಸ್ಟ್ 1 ವರ್ಷದಿಂದನೂ ಹೇಳಿದರು. ಅವರು ಸ್ಪಂದಿಸಿ ಕನ್ಸರ್ನ್ ಆಫೀಸರ್ಸ್ಗೆ, ಡಿಪಾರ್ಟ್ಮೆಂಟ್ಸ್ಗೆ ಅವರು ಕನೆಕ್ಟ್ ಆಗಿ ಅವ್ರಿಗೆ ಹೇಳಿ ಅಪ್ರೂವಲ್ ಎಲ್ಲ ಆಗಿದೆ. ಈ ಸೈಟು ಈಗ ಲಾಸ್ಟ್ ಒಂದು 4-5 ದಿನದಿಂದನೇ ಚೇತನ್ ಗೌಡರು ಇಲ್ಲಿ ಲಾಸ್ಟ್ 1 ವಾರದಿಂದ ಇಲ್ಲೆಲ್ಲ ಸ್ವಲ್ಪ ಓಡಾಡಿದ್ರು. ನಮ್ಮ ಕೆಲವು ಗ್ರಿವೆನ್ಸಸ್ನ ಅವರು ಕೇಳಿದ್ರು. ಇಲ್ಲಿ ತುಂಬ ಹಾವುಗಳು ಓಡಾಡುತ್ತೆ, ಮತ್ತು ಇದೆಲ್ಲ ಕಸ ಗಿಡಗಂಟೆಗಳು ಎಲ್ಲ ಒಂಥರ ಬುಷಸ್ ಎಲ್ಲ ಇದೆ. ಓಡಾಡಲಿಕ್ಕೆ ರಾತ್ರಿ ಹೊತ್ತು ಕಷ್ಟ ಆಗ್ತದೆ ಮಕ್ಕಳಿಗೆ, ಮತ್ತು ಒಬ್ಬೊಬ್ಬರು ಓಡಾಡಲಿಕ್ಕೆ ಭಯ ಆಗ್ತದೆ. ಅದರಿಂದ ಇದನ್ನು ಸ್ವಲ್ಪ ಮನಸ್ಸು ಮಾಡಿ ಸ್ವಲ್ಪ ಕ್ಲೀನ್ ಮಾಡಿಸ್ಕೊಡಿ ಅಂತ ಹೇಳಿದ್ದಕ್ಕೆ ಅವರು ಇಮ್ಮಿಡಿಯೇಟಾಗಿ ವಿತಿನ್ 2 ಡೇಸಲ್ಲೇ ಅವರು JCB ಅವರು ಬಹುಶಃ ನನಗೆ ಅನಿಸುತ್ತೆ ಅವ್ರು ಹೇಳ್ತಿದ್ರು, ನಾನು ಕನ್ಸರ್ನ್ ಡಿಪಾರ್ಟ್ಮೆಂಟಿಂದ ಪ್ರಯತ್ನ ಮಾಡ್ತೀನಿ, ಇನ್ ಕೇಸ್ ಅದು ಅವರು ಇನ್ನೂ ತಡ ಆದರೆ ನಾನು ಸ್ವಂತ ಖರ್ಚಿನಲ್ಲಾದರೂ ಮಾಡಿಸ್ಕೊಡ್ತೀನಿ ಅಂತಲೂ ಹೇಳಿದ್ರು. ಬಹುಶಃ ಅವರು ಸ್ವಂತ ಖರ್ಚಿನಲ್ಲೇ ಮಾಡಿಸಿ ಕೊಟ್ಟಂಗೆ ಇದೆ. ಇದು JCB 1-2 ದಿನ ಕೆಲಸ ಮಾಡ್ತು. ಅದು ಅವ್ರು ಕೇಳಿದ್ರು ಇಂಡಿವಿಜುವಲ್ ಆಗಿ ಯಾರ್ಯಾರು ಸೈಟ್ ಪಕ್ಕದಲ್ಲಿ, ಮನೆ ಪಕ್ಕದಲ್ಲಿ ಏನೇನಿದೆ ಅದೆಲ್ಲ ಹೇಳಿದ್ರೆ ನಾವು ಅಲ್ಲಿಗೆ ಮಾತ್ರ ನಾವು ಅಡ್ರೆಸ್ ಮಾಡ್ಬೋದು ಅಂತ ಹೇಳಿದ್ರು. ಆ ಥರ ಯಾರ್ಯಾರು ಅಡ್ರೆಸ್ ಮಾಡಿದ್ರು ಆ ಥರ ಅವ್ರದ್ದು ಕಡೆ ಅವರು ಮನೆ ಪಕ್ಕಗಳಲ್ಲೆಲ್ಲ ಕ್ಲೀನ್ ಆಗಿದೆ. ಬಹುಶಃ ಇನ್ನೂ ಯಾರಾದರೂ ಹೇಳಿದರೆ ಅದನ್ನು ಸಹ ಮಾಡೋದಕ್ಕೆ ಅವರು ತಯಾರಿದ್ದಾರೆ ಅಂತ ನನ್ನ ಅನಿಸಿಕೆ.